ನಮಸ್ಕಾರ ಸ್ನೇಹಿತರೆ, ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಬುಟ್ಟಿ ಚಾಟ್. ಮತ್ತ್ಯಾಕೆ ತರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿದ್ದ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 2 ಬೌಲ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ. ಒಂದು ಪ್ಯಾನಿಗೆ ಮೈದಾ ಹಿಟ್ಟು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ. ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ. ನಂತರ ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ಕಲಸಿ ಮಾರೋ ರೀತಿ ಕಲಸಿ ಎತ್ತಿಡೋಣ. ಸಮಯ ಬಿಟ್ಟು ಚಿಕ್ಕ ಉಂಡೆನ ಮಾಡಿ ಒಂದೇ ಉಂಡೆ ಮಾಡಿ ಪೂರಿ ರೀತಿನ ಉದ್ದ ಬೇಕು. ಈ ತರ ದಪ್ಪ ಇರಬೇಕು. ಎಷ್ಟು ಬೇಕೋ ಅಷ್ಟು ನಾವು ಈ ತರ ಎಲೆನ ಇಟ್ಕೊಳ್ಳೋಣ. ಆಗಿರೋದ ಬೌಲ್ ತಗೊಂಡು ಎಣ್ಣೆ ಹಚ್ಕೊಳ್ಳೋಣ. ಮತ್ತೆ ಇದ್ದಿರುವ ಎಲೆಯನ್ನು ತಗೊಂಡು ಶೇಪ್ ಮಾಡ್ಕೊಳ್ಳೋಣ. ಈ ತರ ಪ್ರೆಸ್ ಮಾಡಿ ಬುಟ್ಟಿ ಶೇಪ್ ಮಾಡ್ಕೊಳ್ಳೋಣ. ಈ ತರ ಬುಟ್ಟಿ ಶೇಪ್ ಮಾಡಿ ಇಟ್ಕೊಳ್ಳೋಣ. ಮಾಡಿ ಇಟ್ಕೊಂಡ್ರೆ ಬುಟ್ಟಿ ಚಾಟ್ ಕರಿಯಲು ಈಜಿ ಆಗುತ್ತೆ. ಎಣ್ಣೆಯನ್ನು ಕಾಯಲು ಇಡೋಣ. ಸ್ವಲ್ಪ ಸಮಯ ಬಿಟ್ಟು ಎಣ್ಣೆ ಕಾದಿದೆ. ಒಂದೊಂದೇ ಈ ತರ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನ್ ಸ್ವಲ್ಪ ಫ್ರೈ ಆದ್ಮೇಲೆ ಎತ್ತಿಡೋಣ. ಮತ್ತೊಂದು ಹಾಕೋಣ. ಈ ತರ ಎಣ್ಣೆಯಲ್ಲಿ ಕರ್ದಿ ಇಟ್ಕೋಬೇಕು. ಈ ಚಾಟ್ ನ ಫ್ರೈ ಆದ್ಮೇಲೆ ಎತ್ತಿಟ್ಕೊಳ್ಳೋಣ. ಬುಟ್ಟಿ ತಯಾರಾಯ್ತು. ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಿಕ್ಸಿ ಜಾರಿಗೆ 4 ಮೆಣಸಿನಕಾಯಿ ಹಾಕೋಬೇಕು. ಸ್ವಲ್ಪ ಪುದೀನ, 2 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಒಂದು ಕಂಟೈನರ್ಗೆ 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ತುರಿದ 1 ಸೌತೆಕಾಯಿ, 1 ಕ್ಯಾರೆಟ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮಸಾಲೆ ಹಾಕೋಣ. ಸ್ವಲ್ಪ ಖಾರ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ಹಿಂಡೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಫಿಲ್ಲಿಂಗಿಗೆ ಸ್ಟಫಿಂಗ್ ರೆಡಿ ಆಯ್ತು. ಈಗ ಒಂದೇ ಬುಟ್ಟಿ ಇಟ್ಟು ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ವೆಜಿಟೇಬಲ್ ಮಿಕ್ಸ್ ಮಾಡಿದಾವಲ್ಲ ಅದು ಹಾಕೋಣ. ಬೇಯಿಸಿದ ಬಟಾಣಿಗಳನ್ನು ಹಾಕೋಣ. ಫ್ರೈ ಮಾಡಿದನ್ನು ಶೇಂಗಾ ಬೀಜ ಹಾಕೋಣ. ಆವಾಗಲೇ ರುಬ್ಬಿಟ್ಟ ಚಟ್ನಿ ಹಾಕೊಳ್ಳೋಣ. ಈಗ ಬಿಸಿ ಬಿಸಿ ಬುಟ್ಟಿ ಸವಿಯಲು ಸಿದ್ಧ. ತುಂಬಾ ಟೇಸ್ಟಿ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.